ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ 9 ಚಲನೆ ಮತ್ತು ಕಾಲ ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕೋಷ್ಟಕ 9.1ರಲ್ಲಿ ಚಲನೆಯ ಕೆಲವು ಸಾಮಾನ್ಯ ಉದಾಹರಣೆಗಳನ್ನು ನೀಡಿದೆ. ಪ್ರತಿಯೊಂದರಲ್ಲಿಯೂ ಚಲನೆಯ ವಿಧಗಳನ್ನು ಗುರುತಿಸಿ ಅಂತ. ಕೋಷ್ಟಕ 9.1 ವಿವಿಧ ರೀತಿಯ ಚಲನೆಯ ಕೆಲವು ಉದಾಹರಣೆಗಳು. ಚಲನೆಯ ಉದಾಹರಣೆಗಳು: ಸೈನಿಕರ ಪಥಸಂಚಲನ, ನೇರ ರಸ್ತೆಯ ಮೇಲೆ ಎತ್ತಿನ ಗಾಡಿಯ ಚಲನೆ, ಸ್ಪರ್ಧೆಯಲ್ಲಿ ಓಟಗಾರನ ಕೈಗಳ ಚಲನೆ, ಬೈಸಿಕಲ್ನ ಪೆಡಲ್ಗಳ ಚಲನೆ, ಸೂರ್ಯನ ಸುತ್ತ ಭೂಮಿಯ ಚಲನೆ, ಉಯ್ಯಾಲೆಯ ಚಲನೆ, ಲೋಲಕದ ಚಲನೆ. ಈ ಎಲ್ಲ ಚಲನೆಗಳು ಯಾವ ಚಲನೆಗೆ ಉದಾಹರಣೆ ಅಂತಂದೇಳಿ ನಾವು ಈ ಕಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಬರೀಬೇಕು. ಚಲನೆಯ ವಿಧಗಳು: ಸರಳ ರೇಖಾಗತ, ವೃತ್ತೀಯ, ಆವರ್ತ. ಸೈನಿಕರ ಪಥಸಂಚಲನ ಚಲನೆ ಸರಳ ರೇಖಾಗತ ಚಲನೆ. ನೇರ ರಸ್ತೆಯ ಮೇಲೆ ಎತ್ತಿನ ಗಾಡಿಯ ಚಲನೆ ಸರಳ ರೇಖಾಗತ ಚಲನೆ. ಸ್ಪರ್ಧೆಯಲ್ಲಿ ಓಟಗಾರನ ಕೈಗಳ ಚಲನೆ ಆವರ್ತಕ ಚಲನೆ. ಬೈಸಿಕಲ್ನ ಪೆಡಲ್ಗಳ ಚಲನೆ ವೃತ್ತೀಯ ಚಲನೆ. ಸೂರ್ಯನ ಸುತ್ತ ಭೂಮಿಯ ಚಲನೆ ವೃತ್ತೀಯ ಚಲನೆ. ಉಯ್ಯಾಲೆಯ ಚಲನೆ ಆವರ್ತಕ ಚಲನೆ. ಲೋಲಕದ ಚಲನೆ ಆವರ್ತಕ ಚಲನೆ. ಈಗ ಅಭ್ಯಾಸದ ಪ್ರಶ್ನೆಗಳಿಗೆ ನಾವು ಹೋಗೋಣ. ಅಭ್ಯಾಸಗಳು: 1. ಕೆಳಗಿನವುಗಳನ್ನು ಸರಳ ರೇಖಾಗತ, ವೃತ್ತೀಯ ಅಥವಾ ಆಂದೋಲನ ಚಲನೆ ಎಂದು ವರ್ಗೀಕರಿಸಿ. 1. ಓಡುವಾಗ ನಿಮ್ಮ ಕೈಗಳ ಚಲನೆ. ಈ ಚಲನೆ ಆಂದೋಲನ ಚಲನೆ. 2. ನೇರ ರಸ್ತೆಯಲ್ಲಿ ಕುದುರೆ ಗಾಡಿಯ ಚಲನೆ ಸರಳ ರೇಖಾಗತ ಚಲನೆ. 3. ತಿರುಗಣಿ ಆಟದಲ್ಲಿ ಮಗುವಿನ ಚಲನೆ ವೃತ್ತೀಯ ಚಲನೆ. 4. ಬೈಕ್ ಆಟದಲ್ಲಿ ಮಗುವಿನ ಚಲನೆ ಆಂದೋಲನ ಚಲನೆ. 5. ವಿದ್ಯುತ್ ಗಂಟೆಯಲ್ಲಿ ಸುತ್ತಿಗೆಯ ಚಲನೆ ಆಂದೋಲನ ಚಲನೆ. 6. ನೇರ ಸೇತುವೆಯ ಮೇಲೆ ರೈಲಿನ ಚಲನೆ ಸರಳ ರೇಖಾಗತ ಚಲನೆ. 2. ಈ ಕೆಳಗಿನವುಗಳಲ್ಲಿ ಯಾವುವು ಸರಿಯಲ್ಲ? ನಾವು ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಯಾವುದು ಸರಿಯಲ್ಲ ಅಂತಂದೇಳಿ ನಾವು ಐಡೆಂಟಿಫೈ ಮಾಡಬೇಕು. ಯಾವುದು ಸರಿ ಅಂತಂದೇಳಿ ನಾವು ಐಡೆಂಟಿಫೈ ಮಾಡಿದಾಗ ಯಾವುದು ಸರಿಯಲ್ಲ ಅನ್ನೋದು ಗೊತ್ತಾಗುತ್ತೆ. 1. ಕಾಲದ ಏಕಮಾನ ಸೆಕೆಂಡ್ ಸರಿ ಇದೆ. 2. ಪ್ರತಿಯೊಂದು ಕಾಯವು ಸ್ಥಿರ ಜವದೊಂದಿಗೆ ಚಲಿಸುತ್ತದೆ. ಇದು ತಪ್ಪು. 3. 2 ನಗರಗಳ ನಡುವಿನ ದೂರವನ್ನು ಕಿಲೋಮೀಟರ್ಗಳಲ್ಲಿ ಅಳೆಯುವರು. ಸರಿ ಇದೆ. 4. ನಿರ್ದಿಷ್ಟ ಲೋಲಕದ ಆವರ್ತನ ಅವಧಿ ಒಂದು ಸ್ಥಿರಾಂಕ. ಸರಿ ಇದೆ. 5. ರೈಲಿನ ಜವವನ್ನು ಮೀಟರ್ ಪರ್ ಅವರ್ನಿಂದ ವ್ಯಕ್ತಪಡಿಸುವರು. ತಪ್ಪು. ಕಿಲೋಮೀಟರ್ ಪರ್ ಅವರಲ್ಲಿ ವ್ಯಕ್ತಪಡಿಸಿದಾಗ ಅದು ಸರಿ ಇರುವುದು, ಹಾಗಾಗಿ ಇದು ತಪ್ಪು. 3ನೇ ಪ್ರಶ್ನೆ: ಒಂದು ಸರಳ ಲೋಲಕ 20 ಆಂದೋಲನಗಳನ್ನು ಪೂರ್ಣಗೊಳಿಸಲು 32 ಸೆಕೆಂಡ್ ತೆಗೆದುಕೊಂಡರೆ ಲೋಲಕದ ಆವರ್ತನ ಅವಧಿ ಎಷ್ಟು? ಉತ್ತರ: ಲೋಲಕದ ಆವರ್ತನ ಅವಧಿ ಈಕ್ವಲ್ ತೆಗೆದುಕೊಂಡ ಕಾಲ ಡಿವೈಡೆಡ್ ಬೈ ಒಟ್ಟು ಆಂದೋಲನಗಳು. ಈ ಒಂದು ಸೂತ್ರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಹಾಕ್ಕೊಂಡಾಗ, ಅಂದರೆ ತೆಗೆದುಕೊಂಡ ಕಾಲ 32 ಸೆಕೆಂಡ್, ಒಟ್ಟು ಆಂದೋಲನಗಳು 20, 20ರಿಂದ 32ನ್ನು ಭಾಗಿಸಿದಾಗ 1.6 ಅಂದರೆ 32/20. ಲೋಲಕದ ಆವರ್ತನ ಅವಧಿ 1.6 ಸೆಕೆಂಡ್ಸ್. ಮುಂದಿನ ಪ್ರಶ್ನೆ 4. 2 ನಿಲ್ದಾಣಗಳ ನಡುವಣ ಅಂತರ 240 ಕಿಲೋಮೀಟರ್. ಒಂದು ರೈಲು ಈ ದೂರವನ್ನು ಕ್ರಮಿಸಲು 4 ಗಂಟೆ ತೆಗೆದುಕೊಂಡರೆ ರೈಲಿನ ಜವವನ್ನು ಲೆಕ್ಕ ಹಾಕಿ. ಉತ್ತರ: ಜವ ಈಕ್ವಲ್ ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಚಲಿಸಿದ ದೂರ 240, ತೆಗೆದುಕೊಂಡ ಕಾಲ 4 ಗಂಟೆ. 240ನ್ನು 4ರಿಂದ ಭಾಗಿಸಿದಾಗ 60 ಬರುವುದು. ಸೊ ಹಾಗಾಗಿ ರೈಲು 60 ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಚಲಿಸುತ್ತದೆ. 5ನೇ ಪ್ರಶ್ನೆ: ಗಡಿಯಾರ 8:30 AM ಸಮಯವನ್ನು ತೋರಿಸುವಾಗ
ಒಂದು ಕಾರಿನ ದೂರ ಮಾಪಕವು ಓಡೋಮೀಟರ್ 57,321 ಕಿಲೋಮೀಟರ್ ಅಳತೆಯನ್ನು ತೋರಿಸುತ್ತಿದೆ. ನಂತರ 8:50 ನಿಮಿಷ ಅಂದರೆ 8 ಗಂಟೆ 50 ನಿಮಿಷ ಸಮಯದಲ್ಲಿ ದೂರಮಾಪಕದ ಅಳತೆ 57,336 ಕಿಲೋಮೀಟರ್ಗೆ ಬದಲಾದರೆ ನಡುವಿನ ಈ ಕಾಲದಲ್ಲಿ ಕಾರು ಚಲಿಸಿದ ದೂರವೆಷ್ಟು? ಕಾರಿನ ಜವವನ್ನು ಕಿಲೋಮೀಟರ್ ಪರ್ ಮಿನಿಟ್ನಲ್ಲಿ ಕಂಡುಹಿಡಿಯಿರಿ. ಆ ಜವವನ್ನು ಕಿಲೋಮೀಟರ್ ಪರ್ ಹವರ್ನಲ್ಲಿಯೂ ವ್ಯಕ್ತಪಡಿಸಿ. ಈ ಪ್ರಶ್ನೆಯಲ್ಲಿ ಕಾರು ಚಲಿಸಿದ ದೂರ 57,336, ಇದು ಎಂಡಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ 57,321. ಸೊ ಎಂಡಿಂಗ್ ಪಾಯಿಂಟಿಂದ ಸ್ಟಾರ್ಟಿಂಗ್ ಪಾಯಿಂಟನ್ನು ಕಳೆದಾಗ ಕಾರು ಚಲಿಸಿದ ದೂರ 15 ಕಿಲೋಮೀಟರ್ ಬರುವುದು. ಈ 15 ಕಿಲೋಮೀಟರ್ ಚಲಿಸಲು ಕಾರು ತೆಗೆದುಕೊಂಡ ಸಮಯವನ್ನು ನಾವು ಐಡೆಂಟಿಫೈ ಮಾಡಬೇಕು. 8 ಗಂಟೆ 50 ನಿಮಿಷದಿಂದ 8 ಗಂಟೆ 30 ನಿಮಿಷಗಳನ್ನು ನಾವು ಕಳೆದಾಗ 20 ನಿಮಿಷ ಬರುವುದು. ಹಾಗಾಗಿ 20 ನಿಮಿಷದಲ್ಲಿ ಕಾರು 15 ಕಿಲೋಮೀಟರನ್ನು ಚಲಿಸುತ್ತೆ. ಈಗ ನಾವು ಕಾರಿನ ಜವವನ್ನು ಕಂಡುಹಿಡಿಯೋಣ. ಕ್ರಮಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಕ್ರಮಿಸಿದ ದೂರ 15 ಕಿಲೋಮೀಟರ್, ತೆಗೆದುಕೊಂಡ ಸಮಯ 20 ನಿಮಿಷ. ಕಾರಿನ ಜವ, ಸೊ ಹಾಗಾಗಿ 20ರಿಂದ 15 ನಾವು ಭಾಗಿಸಿದಾಗ 0.75 ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ ಆಗುತ್ತೆ, ಅಂದರೆ 3/4 ಕಿಲೋಮೀಟರ್ ಆಗುತ್ತೆ. ಕಾರಿನ ಜವ ನಿಮಿಷಕ್ಕೆ 0.75 ಆದರೆ ಅಲ್ಲಿ ಹೇಳಿದ್ದಾರೆ 1 ಗಂಟೆಗೆ ಎಷ್ಟು, ಅಂದರೆ 60 ನಿಮಿಷಕ್ಕೆ ಎಷ್ಟು ವೇಗದಲ್ಲಿ ಹೋಗಿದೆ ಅನ್ನೋದು. ಸೊ ಹಾಗಾಗಿ 0.75 ಇಂಟು 60 ಗುಣಿಸಿದಾಗ 45 ಕಿಲೋಮೀಟರ್ ಪರ್ ಗಂಟೆಗೆ ಕಾರಿನ ಜವ ಇರುತ್ತೆ. ಪ್ರಶ್ನೆ 6. ತನ್ನ ಮನೆಯಿಂದ ಬೈಸಿಕಲ್ನಲ್ಲಿ ಶಾಲೆಗೆ ತಲುಪಲು ಸಲ್ಮಾ 15 ನಿಮಿಷ ತೆಗೆದುಕೊಳ್ಳುತ್ತಾಳೆ. ಬೈಸಿಕಲ್ನ ಜವ 2 ಮೀಟರ್ ಪರ್ ಸೆಕೆಂಡ್. ಆದರೆ ಅವಳ ಮನೆ ಮತ್ತು ಶಾಲೆಯ ನಡುವಣ ದೂರವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ನಾವು ನಿಧಾನವಾಗಿ ಓದ್ಕೊಂಡಾಗ ಅರ್ಥ ಆಗುತ್ತೆ. ಉತ್ತರವನ್ನು ನೋಡೋಣ. ಬೈಸಿಕಲ್ನ ಜವ 2 ಮೀಟರ್ ಪರ್ ಸೆಕೆಂಡ್. ತೆಗೆದುಕೊಂಡ ಕಾಲ 15 ನಿಮಿಷ. ಸೊ ಹಾಗಾಗಿ 15 ನಿಮಿಷ ಇಂಟು 60 ಸೆಕೆಂಡ್. ಇಲ್ಲಿ ಸೆಕೆಂಡಲ್ಲಿ ಕೊಟ್ಟಿರೋದ್ರಿಂದ ನಾವು ಈ ನಿಮಿಷವನ್ನು ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. 1 ನಿಮಿಷಕ್ಕೆ 60 ಸೆಕೆಂಡ್, ಆಗ 15 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂತಂದೇಳಿ ನೋಡೋಣ. ಕ್ರಮಿಸಿದ ದೂರ ಕ್ವಶನ್ ಮಾರ್ಕಲ್ಲಿದೆ. ಜವ ಕ್ರಮಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಕ್ರಮಿಸಿದ ದೂರ 2 ಮೀಟರ್ ಇಂಟು 15 ನಿಮಿಷದಲ್ಲಿ ಇಂಟು 60, ಅಂದರೆ 15 ನಿಮಿಷ ಇದೆ, 60 ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. 1 ನಿಮಿಷಕ್ಕೆ 60 ಸೆಕೆಂಡ್. ಸೊ ಹಾಗಾಗಿ 2 ಇಂಟು 15 ಇಂಟು 60. ಸೊ ಕ್ರಮಿಸಿದ ದೂರ 1800 ಮೀಟರ್ ಬರುತ್ತೆ. ಈ 1800 ಮೀಟರನ್ನು ಕಿಲೋಮೀಟರಲ್ಲಿ ವ್ಯಕ್ತಪಡಿಸಿದಾಗ 1.8 ಕಿಲೋಮೀಟರ್ ಆಗುತ್ತದೆ. ಹಾಗಾಗಿ ಅವಳ ಮನೆ ಮತ್ತು ಶಾಲೆ ನಡುವಿನ ಅಂತರ ಮೀಟರಲ್ಲಿ ಹೇಳೋದಾದರೆ 1800 ಮೀಟರ್, ಕಿಲೋಮೀಟರಲ್ಲಿ ಹೇಳೋದಾದರೆ 1.8 ಕಿಲೋಮೀಟರ್. 7. ಕೆಳಕಂಡ ಚಲನೆಯ ಸಂದರ್ಭಗಳಲ್ಲಿ ದೂರ, ಕಾಲ, ನಕ್ಷೆಯ ಆಕಾರವನ್ನು ತೋರಿಸಿ. 1. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು. 2. ರಸ್ತೆ ಬದಿಯಲ್ಲಿ ನಿಂತ ಕಾರು. ಉತ್ತರವನ್ನು ನೋಡ್ತಾ ಹೋಗೋಣ. ಉತ್ತರ 1. ಸ್ಥಿರ ಜವದೊಂದಿಗೆ ಚಲಿಸುತ್ತಿರುವ ಕಾರು. ಇದು ದೂರ, ಕಾಲ, ನಕ್ಷೆ. ಇದು ಕಾಲವನ್ನು ಸೂಚನೆ ಮಾಡುತ್ತೆ, ಇದು ದೂರವನ್ನು ಸೂಚನೆ ಮಾಡುತ್ತೆ. ಈ ಒಂದು ಸರಳ ರೇಖೆ ಒಂದು ಕಾರಿನ ಜವವನ್ನು ಸೂಚನೆ ಮಾಡುತ್ತೆ. 2ನೇದು ರಸ್ತೆ ಬದಿಯಲ್ಲಿ ನಿಂತ ಕಾರು. ಇದು ದೂರ, ಕಾಲ, ನಕ್ಷೆ. ರಸ್ತೆ ಬದಿಯಲ್ಲಿ ನಿಂತ ಕಾರನ್ನು ಸೂಚನೆ ಮಾಡುತ್ತೆ, ದೂರವನ್ನು, ಕಾಲವನ್ನು. ಮುಂದಿನ ಪ್ರಶ್ನೆ 11. ಚಿತ್ರ 9.1 ಮತ್ತು 9.2ರಲ್ಲಿನ ಛಾಯಾಚಿತ್ರಗಳನ್ನು 10 ನಿಮಿಷ ಕಾಲದ ಅಂತರದಲ್ಲಿ ತೆಗೆಯಲಾಗಿದೆ ಎಂದು ಊಹಿಸಿಕೊಳ್ಳಿ. ಈ ಚಿತ್ರಗಳಲ್ಲಿ 100 ಮೀಟರ್ ದೂರವನ್ನು 1 ಸೆಂಟಿಮೀಟರ್ನಿಂದ ತೋರಿಸಿದರೆ ತೀವ್ರಗತಿಯ ಕಾರಿನ ಜವವನ್ನು ಲೆಕ್ಕ ಹಾಕಿ ಅಂತ ಇದೆ. ಪಠ್ಯಪುಸ್ತಕದಲ್ಲಿ 9.1 ಮತ್ತು 9.2 ಛಾಯಾಚಿತ್ರಗಳನ್ನು ನಾವು ನೋಡೋಣ. ಪಠ್ಯಪುಸ್ತಕದಲ್ಲಿ ಕೊಟ್ಟಿರತಕ್ಕಂಥ ಚಿತ್ರ 9.1 ರಸ್ತೆಯ ಮೇಲೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಿರುವ ಕಾರುಗಳು. ಚಿತ್ರ 9.2 9.1ರಲ್ಲಿ ತೋರಿಸಿದ ವಾಹನಗಳು ಸ್ವಲ್ಪ ಸಮಯದ ನಂತರ ಯಾವ ರೀತಿ
ಯಾವೆಲ್ಲ ಕಾರುಗಳು, ಪ್ರತಿ ಒಂದು ಕಾರು ಇಲ್ಲಿ ಈ ಚಿತ್ರವನ್ನು ನೋಡಿದಾಗ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಯಾವ ಕಾರು ಅತಿ ವೇಗವಾಗಿ ಚಲಿಸುತ್ತೋ ಆ ಕಾರು ಈ ಎರಡನೇ ಚಿತ್ರದಲ್ಲಿ ಮುಂದೆಗಡೆ ಇರುತ್ತೆ. ಈ ಚಿತ್ರದ ಆಧರಿಸಿ ಈ ಲೆಕ್ಕವನ್ನು ನಾವು ಈ ಸಮಸ್ಯೆಯನ್ನು ಬಿಡಿಸೋಣ. ಉತ್ತರ ಜವ ಈಕ್ವಲ್ ದೂರ ಡಿವೈಡ್ ಬೈ ಕಾಲ. ಚಿತ್ರ 9.1 ಮತ್ತು 9.2 ನಡುವಿನ ಕಾರು ಚಲಿಸಿದ ದೂರ 2 ಸೆಂಟಿಮೀಟರ್. ಸೊ 2 × 100 ಮೀಟರ್, 200 ಮೀಟರ್. ಕಾರಿನ ಜವ ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ 200 ಮೀಟರ್ ಡಿವೈಡ್ ಬೈ 10 ನಿಮಿಷ. ಸೊ 10ರಿಂದ 200 ಭಾಗಿಸಿದಾಗ ಕಾರಿನ ಜವ 20 ಮೀಟರ್ ಪರ್ ಸೆಕೆಂಡ್. 12ನೇ ಪ್ರಶ್ನೆ, ಎ ಮತ್ತು ಬಿ ಎರಡು ವಾಹನಗಳ ಚಲನೆಯ ದೂರ ಕಾಲ ನಕ್ಷೆಯನ್ನು ಚಿತ್ರ 9.15ರಲ್ಲಿ ತೋರಿಸುತ್ತದೆ. ಇವುಗಳಲ್ಲಿ ಯಾವ ಕಾರು ಹೆಚ್ಚು ಜವದಿಂದ ಚಲಿಸುತ್ತದೆ? ಇಲ್ಲಿ ಚಿತ್ರ ನೋಡೋಣ. ಚಿತ್ರ 9.15 ಎರಡು ಕಾರುಗಳ ಚಲನೆಯ ದೂರ ಕಾಲ ನಕ್ಷೆ. ಕಾರ್ ಎ, ಕಾರ್ ಬಿ. ಈ ಎರಡು ಕಾರುಗಳ ಯಾವ ಒಂದು ಕಾರಿನ ಜವ ಹೆಚ್ಚಿದೆ? ಸೊ ಎ ಕಾರಿನ ಜವ ಹೆಚ್ಚಿದೆ. ಕೊನೆಯ ಪ್ರಶ್ನೆ, ಕೆಳಗಿನ ದೂರ ಕಾಲ ನಕ್ಷೆಗಳಲ್ಲಿ ಯಾವುದು ಸ್ಥಿರವಲ್ಲದ ಜವದೊಂದಿಗೆ ಚಲಿಸುತ್ತಿರುವ ಟ್ರಕ್ನ ಚಲನೆಯನ್ನು ತೋರಿಸುತ್ತದೆ? ಪ್ರತಿಯೊಂದು ಚಿತ್ರವನ್ನು ನೋಡೋಣ. 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ, 4ನೇ ಚಿತ್ರ. ಈ 4ನೇ ಚಿತ್ರದಲ್ಲಿ ಸ್ಥಿರವಲ್ಲದ ಜವದೊಂದಿಗೆ ಈ ಟ್ರಕ್ ಚಲಿಸುವುದು ಇದನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಆನ್ಸರ್ 3ನೇ ಆಪ್ಷನ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು.